ಮಾಡ್ಕೊಳ್ಳೋಣ. ಇದನ್ನ 2 ದಿನದವರೆಗೂ ಇದನ್ನ ಒಂದು ಬಾಟಲ್ನಲ್ಲಿ ಆಗಲಿ ಅಥವಾ ಒಂದು ಯಾವುದಾದ್ರೂ ಪಾತ್ರೆಯಲ್ಲಿ ಆಗಲಿ, ಪಾತ್ರೆಯಲ್ಲಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಆಗಲಿ ನಾವು ಹಾಕಿಟ್ಕೋಬೋದು. ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಗಾಜಿನ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದು 2 ದಿನ ಬಿಡಬೇಕಾಗತ್ತೆ. ಉಪ್ಪಿನಲ್ಲಿ ಚೆನ್ನಾಗಿ ಇದು ನೆನೆಬೇಕು. ನಾನು ನಿಮ್ಗೆ 2 ದಿನ ಬಿಟ್ಟು ತೋರಿಸ್ತೀನಿ ಅದು ಹೇಗಾಗಿದೆ ಅಂತ. ಈ ಬೆಟ್ಟದ ನೆಲ್ಲಿಕಾಯಿನ ನಾನು ಉಪ್ಪಿನಲ್ಲಿ ನೆನೆಸಿಟ್ಟಿದ್ನಲ್ಲ, ಇದು ಚೆನ್ನಾಗಿ ನೆನೆದು ಉಪ್ಪೆಲ್ಲ ಕರಗಿ ಚೆನ್ನಾಗಿ ಕಳತಿದೆ ಈ ಬೆಟ್ಟದ ನೆಲ್ಲಿಕಾಯಿ ಹೋಳುಗಳೆಲ್ಲ. ಈಗ ಇದಕ್ಕೊಂದು ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಬಾಣಲೆಗೆ ಒಂದು 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಮಗೆ ರುಚಿ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 2ರಿಂದ 3 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಖಾರದ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ಮೊದಲೇ ಹಾಕಿದರೆ ತುಂಬ ಘಾಟ ಆಗುತ್ತೆ, ನೆನಪಿರಲಿ. ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟೆ ಹಾಕ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ. ಈಗ ನಾನು ಇದನ್ನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಡ್ರೈ ಆಗಿರಬೇಕು, ಜಾರು ಹಸಿ ಆಗಿರಬಾರ್ದು, ಪೂರ್ತಿ ಡ್ರೈ ಆಗಿರಲಿ. ಈಗ ಇದನ್ನ ನಾವು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ ಇದನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬಿಳಿ ಸಾಸಿವೆನ ಒಂದು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಹಾಕಿ ಒಂದು ಸುತ್ತಷ್ಟೇ ಮಿಕ್ಸಿ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಬೇಡ. ಈ ಸಾಸಿವೆ ನುಣ್ಣಗೆ ಪುಡಿ ಆಗೋದು ಬೇಡ. ಒಂದರಲ್ಲಿ ಒಂದು ಸಾಸಿವೆ ಕಾಳಿನಲ್ಲಿ 2 ಭಾಗ ಆದರೆ ಸಾಕು. ಅಂದರೆ ಒಂದೇ ಒಂದು ಸುತ್ತು ಮಾಡ್ಕೊಳ್ತೀನಿ ಅಷ್ಟೇ. ಈಗ ನೀವು ನೋಡ್ಬೋದು, ನಾನಿಲ್ಲಿ ಒಂದೇ ಒಂದು ಸುತ್ತನ್ನ ನಾನು ಮಿಕ್ಸಿ ಮಾಡಿ ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಈಗ ಅದೇ ಬಾಣಲೆಗೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ನಿಮಗೆ ನಿಮ್ಮಿಷ್ಟ, ನಿಮ್ಗೆ ಜಾಸ್ತಿ ಬೇಕಿದ್ರೂ ಕೂಡ ಹಾಕೋಬೋದು. ಉಪ್ಪಿನಕಾಯಿಗೆ ಕೆಲವೊಬ್ರು ಎಣ್ಣೆ ಜಾಸ್ತಿ ಹಾಕ್ತಾರೆ, ಕೆಲವೊಬ್ರು ಕಡಿಮೆ ಎಣ್ಣೆನೂ ಕೂಡ ಬಳಸ್ತಾರೆ, ಕೆಲವೊಬ್ರು ಒಗ್ಗರಣೆನೇ ಹಾಕಲ್ಲ. ಅದು ನಿಮಗೆ ಹೇಗೆ ಅನಿಸುತ್ತೋ ಹಾಗೆ. ನಿಮ್ಗೆ ಇಷ್ಟ ಇದ್ದರೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಈಗ 1-2 ತುಂಡು ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ಕೊಳ್ಳೋಣ. ಇಂಗು ಉಪ್ಪಿನಕಾಯಿಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು ಒಗ್ಗರಣೆ. ಈಗ ಇದು ಒಗ್ಗರಣೆ ಏನಿದೆ ಅಲ್ಲ, ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಏನು ಮಾಡೋಣ, ಈ ಬೆಟ್ಟದ ನೆಲ್ಲಿಕಾಯಿನ ಉಪ್ಪಿನಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ಎಲ್ಲ ಹೋಳುಗಳಿಗೆ ಹತ್ಕೊಳ್ಳೋ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ, ಉಪ್ಪಿನಕಾಯಿ ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಾವು ಮೊದಲು ಒಗ್ಗರಣೆ ಎಲ್ಲ ಹೋಳುಗಳಿಗೂ ಅದೆಲ್ಲ ಹತ್ತೋವಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಈ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನ ಹಾಕೊಂಡ್ಬಿಡೋಣ. ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ರೆಸಿಪಿಗಳು, ಸುಮಾರು ರೆಸಿಪಿಗಳನ್ನು ತೋರಿಸಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಹಾಗೆ ಅದರಿಂದ ಮಾಡುವಂತಹ ಒಂದು ರೈಸ್ ಐಟಮ್ ಕೂಡ ತೋರಿಸಿದ್ದೀನಿ. ನೀವು ವಿಡಿಯೋನ ನೋಡ್ಬೋದು. ಇನ್ನೊಂದು ವಿಧಾನದಲ್ಲಿ ತೋರಿಸಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ, ಅದು ಕೂಡ ತುಂಬ ಜನ ಒಳ್ಳೆ ಕಾಮೆಂಟ್ ಮಾಡಿದ್ದೀರಾ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಒಂದು ಗಾಜಿನ
ಬಾಟಲ್ಗಳಲ್ಲಿ ಅಥವಾ ಗಾಜಿನ ಭರಣಿಗಳಲ್ಲಿ ಹಾಕಿ ಇದನ್ನ 1-2 ದಿನ ಇದನ್ನ ಹಾಗೆ ಇಡಬೇಕು. 2 ದಿನದ ನಂತರ ಉಪಯೋಗಿಸ್ಕೋಬೇಕು. ಯಾಕಂತಂದರೆ ನಾನು ಸಾಸಿವೆ ಮತ್ತು ಮೆಂತ್ಯ ಕಾಳನ್ನ ಹಾಕಿರ್ತೀನಲ್ಲ, ಉಪ್ಪಿನಕಾಯಿ ಹೋಳೇನಿದೆಯಲ್ಲ ಅದು ಚೆನ್ನಾಗಿ ಹೀರ್ಕೊಳ್ಬೇಕು. ಹಾಗೆ ಆವಾಗ ಮಾತ್ರ ನಮಗೆ ಇದು ತಿನ್ನೋದಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೆಲವೊಬ್ಬರು ಇದಕ್ಕೆ ಬೆಲ್ಲ ಕೂಡ ಹಾಕ್ತಾರೆ. ನಿಮಗೆ ತುಂಬ ಹುಳಿ ಅನ್ನಿಸ್ತಾ ಇದೆ ಅಂದರೆ ಹಾಕಿ, ಇಲ್ಲ ಅಂದರೆ ಬೇಡ, ಇನ್ನು ಅವಶ್ಯ ಇಲ್ಲ, ಬೆಲ್ಲ ಹಾಕೋ ಅವಶ್ಯ ಏನಿಲ್ಲ. ಈಗ ನಾನು 1-2 ದಿನ ಬಿಟ್ಟು ನಿಮಗೆ ತೋರಿಸ್ತೀನಿ ಅದು ಹೇಗಾಗಿದೆ ಅಂತ. ಈಗ ನೀವು ನೋಡ್ಬೋದು 2 ದಿನದ ನಂತರ ಇದು ಚೆನ್ನಾಗಿ ಎಲ್ಲ ಪದಾರ್ಥಗಳನ್ನು ಹೀರ್ಕೊಂಡಿದೆ. ಉಪ್ಪಿನಕಾಯಿ ಕೂಡ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಮೊಸರನ್ನ ಜೊತೆ ಅಂತೂ ತಿನ್ನೋದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.